ಈ ಸ್ಟೋರಿ ಹೇಗಿದೆಯಪ್ಪ ಅಂದರೆ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗಿದೆ. ಕಾಲು ಚಾಚಿ ಕುರ್ಚಿ ಮೇಲೆ ಡಾಕ್ಟರ್ ಮಲ್ಕೊಂಡಿದ್ದಾನೆ. ಆಸ್ಪತ್ರೆಯ ಸ್ಲೀಪ್ ಮೋಡ್ಗೆ ವೈದ್ಯ ಜಾರೋಗಿದ್ದಾನೆ. ಆದರೆ ವೈದ್ಯನ ನಿದ್ರೆಯಿಂದಾಗಿ ರೋಗಿ ಪ್ರಾಣ ಬಿಟ್ಟಿದ್ದಾನೆ. ಕಾಲು ಚಾಚಿ ಕುರ್ಚಿ ಮೇಲೆ ಡಾಕ್ಟರ್ ಮಲ್ಕೊಂಡಿದ್ದಾನೆ ಆರಾಮಾಗಿ. ಆಸ್ಪತ್ರೆಯಲ್ಲಿ ಸ್ಲೀಪ್ ಮೋಡ್ಗೆ ವೈದ್ಯ ಜಾರಿದ್ದಾನೆ. ವೈದ್ಯನ ನಿದ್ರೆಯಿಂದಾಗಿ ರೋಗಿಯೊಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಮೀರತ್ನ ಮೆಡಿಕಲ್ ಕಾಲೇಜಿನಲ್ಲಿ ನಿರ್ಲಕ್ಷ್ಯ. ಐಸಿಯುನ ಸ್ಟ್ರೆಚರ್ ಮೇಲೆ ರೋಗಿ ಮಲ್ಕೊಂಡಿದ್ದಾರೆ. ತೀವ್ರ ರಕ್ತಸ್ರಾವ ಆಗ್ತಾ ಇದ್ರು. ಕುಂಭಕರ್ಣಂತರ ನಿದ್ದೆ ಮಾಡ್ತಾ ಇರೋದು ಡಾಕ್ಟರ್. ರೋಗಿ ಕಡೆಯವರು ಎಚ್ಚರಿಸಿದ್ರು ಕೂಡ ಡೋಂಟ್ ಕೇರ್, ನನಗೆ ನಿದ್ದೆನೇ ಇಂಪಾರ್ಟೆಂಟ್. ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ನೀಡದೆ ರೋಗಿ ಪ್ರಾಣ ಬಿಟ್ಟಿದ್ದಾರೆ. ಡಾಕ್ಟರ್ ಬೇಜವಾಬ್ದಾರಿಗೆ ಎಲ್ಲಾ ಕಡೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೇಳ್ತಾ ಇದ್ವಿ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ ಸೇಮ್ ಗಮನಿಸ್ತಾ ಇದ್ದೀರಾ. ರೋಗಿಯನ್ನ ಅಡ್ಮಿಟ್ ಮಾಡಲಾಗಿದೆ. ತೀವ್ರವಾಗಿ ಬ್ಲಡ್ ಹರಿದೋಗ್ತಾ ಇದೆ. ಹೇಗಾದ್ರೂ ಮಾಡಿ ರೋಗಿಯನ್ನ ನಾವು ಉಳಿಸ್ಕೊಳ್ಬೇಕು ಅನ್ನುವಂಥ ಆಸೆ ಒಂದು ಕಡೆ ರೋಗಿಗಳ ಸಂಬಂಧಿಕರಿಗೆ. ನೀವು ಗಮನಿಸ್ತಾ ಇದ್ದೀರಾ, ಎಚ್ಚರಿಸ್ತಾ ಇದ್ದಾರೆ. ಭುಜವನ್ನು ಅಲಗಾಡಿಸಿ ಸ್ವಲ್ಪ ಎದ್ದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ನೀವೇನಾದರೂ ಮಾಡ್ಕೊಳ್ಳಿ, ನಂಗೆ ನಿದ್ದೆನೇ ಇಂಪಾರ್ಟೆಂಟು. ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ಸಿಗಲಿಲ್ಲ, ರೋಗಿ ಪ್ರಾಣ ಬಿಟ್ಟಿದ್ದಾರೆ. ಇದು ಕೇವಲ ಒಂದೇ ಆಸ್ಪತ್ರೆಯ ಸ್ಥಿತಿ ಅಲ್ಲ, ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳ ಚಿಂತಾಜನಕದ ಸ್ಥಿತಿ ಇದು. ಇವತ್ತಿನ ದಿನ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗಿಗಳು ಹಿಂದೆ ಮುಂದೆ ಮೀನಾಮೇಷ ಎಣಿಸೋದು ಯಾಕೆ? ಇದೇ ಕಾರಣಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ನ ಬೇಜವಾಬ್ದಾರಿಗೆ ಎಲ್ಲ ಕಡೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. पानी की जब तक